वन्द्यं विधिभवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूताबद्यं सुखचितिमयैर्मङ्गलैर्युक्तमङ्गैः सानाथ्यन्नो विदधदधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नं आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಪರಶುಕ್ಲತ್ರಯ ಅನ್ನೋದು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರತಕ್ಕಂಥ ವಿಷಯ. ಶ್ರೀಮದಾಚಾರ್ಯರು ಪಾಂಡವರ ಅಸ್ತ್ರವಿದ್ಯಾಭ್ಯಾಸದ ವಿಚಾರ ಹೇಳ್ತಾ, ಅರ್ಜುನ ಸರ್ವೇಶ್ವಪ್ಯಧಿಕೋಭವತ್, ಎಲ್ಲರಿಗಿಂತ ಅರ್ಜುನ ಮಿಗಿಲಾದ ಅಸ್ತ್ರವಿದ್ಯೆ ಅಧ್ಯಯನ ಮಾಡುವಾಗ ಅಂತ ಒಂದು ಮಾತು ಹೇಳಿ, ಭೀಮನಿಗೆ ಅಸ್ತ್ರವಿದ್ಯೆ ಬರ್ತಿದ್ದಿಲ್ಲ ಅಂತ ಅರ್ಥ ಅಲ್ಲ, ಅಥವಾ ಅಸ್ತ್ರವಿದ್ಯೆಯಲ್ಲಿ ಆಸಕ್ತಿ ಇದ್ದಿಲ್ಲ ಅಂತೂ ಅಲ್ಲ. ಅರ್ಜುನ ಅಧಿಕನಾಗಿದ್ದ ಅಂತಂದಾಗ ಭೀಮ ಏನು ಅಂತ ಪ್ರಶ್ನೆ ಬರ್ತದೆ. ಭೀಮ ಅಧಿಕನೇ, ಅರ್ಜುನನಿಗಿಂತ ಬಹಳ ದೊಡ್ಡ ವ್ಯಕ್ತಿತ್ವ ಭೀಮಂದು. ಆದರೆ ಸರ್ವೇಶ್ವಪ್ಯಧಿಕೋರ್ಜುನ ಅಂತ ಆಚಾರ್ಯ ಹೇಳ್ತಾರೆ. ಅರ್ಜುನನೇ ಮಿಗಿಲಾದ ಅಂತ. ಭೀಮನನ್ನು ಬಿಟ್ಟು ಅಂತಲೇ ಇಟ್ಕೊಳ್ಬೇಕು, ಭೀಮನನ್ನು ಬಿಟ್ಟು ಇಟ್ಕೊಳ್ಬೇಕು. ಭೀಮನನ್ನು ಬಿಟ್ಟು ಉಳಿದ ಪಾಂಡವರಲ್ಲಿ ಅರ್ಜುನ ಮಿಗಿಲಾದ ಅಂತ. ಭಗವದ್ಗೀತೆಯಲ್ಲೂ ಹಾಗೆ ಇದೆ. ವಿಭೂತಿ ಯೋಗ ಹೇಳುವಾಗ ಯಾರ್ಯಾರಲ್ಲಿ ಪರಮಾತ್ಮನ ವಿಭೂತಿ ಇದೆ, ಯಾರು ಶ್ರೇಷ್ಠರು ಅಂತ ನಿರೂಪಣೆ ಮಾಡುವಾಗ ಪಾಂಡವರಲ್ಲಿ ಅರ್ಜುನನಲ್ಲಿ ಪರಮಾತ್ಮನ ವಿಭೂತಿ ಅಂತಾನೆ ಕೃಷ್ಣ. ಪಾಂಡವಾನಾಂ ಧನಂಜಯ ಅಂದ, ಪಾಂಡವಾನಾಂ ಭೀಮಸೇನ. ಧನಂಜಯ ಹೇಗಾಗ್ತಾನೆ? ಎಲ್ಲಿ ವಿಭೂತಿ ರೂಪ ಇರ್ತದೋ ಅವರು ಶ್ರೇಷ್ಠರು. ಪಾಂಡವರ ಪೈಕಿ ಶ್ರೇಷ್ಠ ಭೀಮಸೇನ, ಆದರೆ ಪಾಂಡವಾನಾಂ ಧನಂಜಯ ಅಂತ ಗೀತೆಯಲ್ಲಿ ಹೇಳ್ತಾನೆ. ಅರ್ಜುನನಲ್ಲಿ ಪರಮಾತ್ಮನ ವಿಭೂತಿ, ಅವನು ಶ್ರೇಷ್ಠನಾಗಿದ್ದ. ಅದಕ್ಕೆ ಮಧ್ವಾಚಾರ್ಯರು ಗೀತೆಗೆ ವ್ಯಾಖ್ಯಾನ ಬರೆಯುವಾಗ ಬರೆದರು, ಭೀಮನನ್ನು ಬಿಟ್ಟು 4 ಪಾಂಡವರಲ್ಲಿ ಮಾತ್ರ ಹೇಳಿದಂಥ, ಭೀಮನನ್ನು ಬಿಟ್ಟು ಬದಿಗಿಟ್ಟು 4 ಪಾಂಡವರಲ್ಲಿ ಯಾರಲ್ಲಿ ವಿಭೂತಿ, ಯಾರು ಶ್ರೇಷ್ಠ ಅಂದ್ರೆ ಧನಂಜಯ, ಪಾಂಡವಾನಾಂ ಧನಂಜಯ. ಇದನ್ನ ಏಕದೇಶ ವಿಭೂತಿ ಅಂತ ಕರೀತಾರೆ. ಏಕದೇಶ ವಿಭೂತಿ. ಪಾಂಡವರು ಅಂತ ಒಂದು ಗುಂಪು 5 ಇದ್ರೂ ಕೂಡ ಅದರಲ್ಲಿ ಒಬ್ಬರನ್ನು ಬಿಟ್ಟು 4ರ ಗುಂಪು, ಒಂದು ಏಕದೇಶ ಗುಂಪು ಮಾಡಿ ಅದರಲ್ಲಿ ಧನಂಜಯನಲ್ಲಿ, ಅರ್ಜುನನಲ್ಲಿ ಪರಮಾತ್ಮನ ವಿಭೂತಿ ಇತ್ತು ಅಂತ. ಇದು ಮಧ್ವಾಚಾರ್ಯ ತಿಳಿಸುವ ವ್ಯಾಖ್ಯಾನ. ಈ ಸಂದರ್ಭದಲ್ಲಿ ಅರ್ಜುನ ಮಿಗಿಲಾದ ಅಂತಂದಾಗ ಪಾಂಡವರನ್ನು, ಅದು ಭೀಮನನ್ನು ಬಿಟ್ಟು ಮಿಗಿಲಾದ ಅಂತಲೇ ಇಟ್ಕೊಳ್ಬೇಕು. ಭೀಮ ನಿಜವಾಗಿಯೂ ಅವನೇ ಎಲ್ರಿಗಿಂತಲೂ ಶ್ರೇಷ್ಠ. ಆದರೆ ದ್ರೋಣಾಚಾರ್ಯರಲ್ಲಿ ಅಧ್ಯಯನ ಮಾಡುವಂಥ ಅಗತ್ಯ ಭೀಮನಿಗೆ ಇದ್ದಿಲ್ಲ. ದ್ರೋಣಾಚಾರ್ಯರು ಭೀಮನಿಗಿಂತ ವ್ಯಕ್ತಿತ್ವದಲ್ಲಿ ಕೆಳಗಿನವರೇ. ಅವರಿಂದ ಕಲಿಬೇಕಾದದ್ದು ಭೀಮನಿಗೇನಿಲ್ಲ. ಭೀಮ ಸ್ವಪ್ರತಿಭಯಾಜಾನನ್, ಭೀಮ ತನ್ನ ಪ್ರತಿಭಾಬಲದಿಂದಲೇನೆ ಎಲ್ಲ ಧನುರ್ವಿದ್ಯೆಯನ್ನ ಬಲ್ಲವನಾಗಿದ್ದ. ಭೀಮನಿಗೆ ದ್ರೋಣಾಚಾರ್ಯರ ಅಗತ್ಯ ಇದ್ದಿಲ್ಲ. ಈ ರೀತಿ ಭೀಮನ ವ್ಯಕ್ತಿತ್ವ ಹೇಳ್ತಾ, ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ ವೃಕೋದರ ಅಂತ, ಶುದ್ಧ ಭಾಗವತ ಧರ್ಮದಲ್ಲಿ ಭೀಮಸೇನ ಆಸಕ್ತನಾಗಿದ್ದ. ಆದ್ದರಿಂದ ದ್ರೋಣಾಚಾರ್ಯರಿಂದ ಇವುಗಳನ್ನೆಲ್ಲ ಅಧ್ಯಯನ ಮಾಡಲಿಕ್ಕೆ ಹೋಗಲಿಲ್ಲ. ಅರ್ಜುನನನ್ನೇ ಮುಂದೆ ಮಾಡಿದ. ಏನಾದರೂ ದ್ರೋಣಾಚಾರ್ಯರಿಗೆ ಕೆಲಸ ಆಗಬೇಕಾದ್ರೆ ಅರ್ಜುನನನ್ನೇ ಕಳಿಸ್ತಾ ಇದ್ದಂತೆ. ನೀನು ಹೋಗು, ನೀನು ಕೆಲಸ ಮಾಡು, ನೀನು ಪ್ರಿಯನಾಗು, ನೀನು ಹೆಚ್ಚು ಕಲಿ. ದ್ರೋಣಾಚಾರ್ಯರಿಗೆ ಏನಾದರೂ ಕೆಲಸ ಆಗಬೇಕಾಗಿದ್ದರೆ ಭೀಮ ಪ್ರತಿಕ್ರಿಯಿಸ್ತಾ ಇದ್ದಿಲ್ಲ, ಭೀಮ ಹೋಗ್ತಾ ಇದ್ದಿಲ್ಲ, ಮುಂದಾಗ್ತಾ ಇದ್ದಿಲ್ಲ ಕೆಲಸಕ್ಕೆ. ಉದಾಸೀನನಂತೆ ಸುಮ್ಮನೆ ಕೂತು ಅರ್ಜುನನನ್ನೇ ಮುಂದೆ ಮಾಡ್ತಾ ಇದ್ದ. ಕಾರಣ ದ್ರೋಣಾಚಾರ್ಯರಿಂದ ಅರ್ಜುನನಿಗೆ ಬರಬೇಕಾಗಿತ್ತು. ಭೀಮಸೇನ ಶುದ್ಧ ಭಾಗವತ ಧರ್ಮ ಆದ್ದರಿಂದ ಬೇರೆ ದೇವತೆಗಳನ್ನ, ಬೇರೆಯವರನ್ನ ಯಾಚನೆ ಮಾಡೋದು, ಬೇರೆಯವರನ್ನ ಪ್ರಾರ್ಥನೆ ಮಾಡೋದು, ಅವರಿಗೆ ನಮಸ್ಕಾರ ಮಾಡೋದು, ಇದೆಲ್ಲ ಶುದ್ಧ ಭಾಗವತ ಧರ್ಮದಲ್ಲಿ ಇಲ್ಲ. ವಿಷ್ಣುವನ್ನು ಮಾತ್ರ ನಮಸ್ಕಾರ ಮಾಡಬೇಕು, ವಿಷ್ಣುವನ್ನು ಮಾತ್ರ ಬೇಡೋದು,
ಏನಾದರೂ ಬೇಡೋದಿದ್ರೆ ವಿಷ್ಣುವನ್ನು ಮಾತ್ರ ಬೇಡಬೇಕು. ಅದು ಏನು ಬೇಡಬೇಕು? ಜ್ಞಾನಭಕ್ತಿ ಹರೇ ತೃಪ್ತಿಂ, ಜ್ಞಾನ ಕೊಡು, ನಿನ್ನ ಪಾದದಲ್ಲಿ ಭಕ್ತಿ ಕೊಡು, ನೀನು ನನ್ನ ವಿಷಯದಲ್ಲಿ ತೃಪ್ತನಾಗು, ಪ್ರೀತನಾಗು. ಇದನ್ನು ಬೇಡಬೇಕಷ್ಟೇ ಹೊರತು ಬೇರೇನೂ ಬೇಡೋ ಹಾಗಿಲ್ಲ. ಇದೆಲ್ಲ ಶುದ್ಧ ಭಾಗವತ ಧರ್ಮ ಅಂತ ಹೇಳಿಕೊಂಡು ಹೇಳಿ ಭೀಮಸೇನ ದೇವರು ಇಂಥ ಶುದ್ಧ ಭಾಗವತ ಧರ್ಮದಲ್ಲಿ ಆಸಕ್ತರು. ಪರಶುಕ್ಲ ತ್ರಯದವರು ಶುದ್ಧ ಭಾಗವತ ಧರ್ಮದಲ್ಲಿ ನಿರತರು. ಪರ ಅಂತಂದ್ರೆ ಪರಮಾತ್ಮ, ಸರ್ವೋತ್ಕೃಷ್ಟನಾದ ಪರಮಾತ್ಮನಿಗೆ ಪರ ಅಂತಾರೆ. ಶುಕ್ಲ ಅಂದ್ರೆ ಬಿಳಿ ಅಂತ ಅರ್ಥ ಅಲ್ಲ, ಶುದ್ಧರು ಅಂತ ಅರ್ಥ. ಪರಶುಕ್ಲ ಅಂತಂದ್ರೆ ಪರಮಾತ್ಮನ ವಿಷಯದಲ್ಲಿ ಶುದ್ಧವಾದ ಬುದ್ಧಿ ಉಳ್ಳವು. ಯಾರ ಬುದ್ಧಿ ಪರಮಾತ್ಮನ ವಿಷಯದಲ್ಲಿ ಶುದ್ಧವಾಗಿರ್ತದೆ, ಪರಮಾತ್ಮನ ವಿಷಯದಲ್ಲಿ ಅನ್ಯಥಾ ಚಿಂತನೆ ಮಾಡೋದಿಲ್ಲ, ಪರಮಾತ್ಮನಿಗೆ ವಿರೋಧ ಮಾಡೋದಿಲ್ಲ, ಯಾವ ಪ್ರಸಂಗದಲ್ಲಿಯೂ ಕೂಡ ಪರಮಾತ್ಮನನ್ನ ಮರೆಯೋದಿಲ್ಲ, ಅಂಥ ಬುದ್ಧಿ ಇದ್ದವರಿಗೆ ಪರಶುಕ್ಲ ಅಂತ ಕರೀತಾರೆ. ಪರಮಾತ್ಮನ ವಿಷಯದಲ್ಲಿ ಶುಕ್ಲರಾದವರು 5 ಜನ, ಆದರೆ ಪರಶುಕ್ಲ ತ್ರಯ ಅಂತ ರೂಢಿ. 5 ಜನ ದೇವತೆಗಳು. ಒಂದು ಲಕ್ಷ್ಮೀದೇವಿ, ಬ್ರಹ್ಮ ಮತ್ತು ವಾಯು, ಅವರಿಬ್ಬರು ಒಬ್ಬರೇ, ಪದವಿ ಮಾತ್ರ ಬೇರೆ. ಈ ಕಲ್ಪದ ವಾಯುದೇವರನ್ನೇ ಮುಂದಿನ ಕಲ್ಪದಲ್ಲಿ ನಾವು ಬ್ರಹ್ಮ ಅಂತ ಕರೀತೇವೆ, ಹಿಂದಿನ ಕಲ್ಪದ ವಾಯುದೇವರನ್ನೇ ಈ ಕಲ್ಪದಲ್ಲಿ ಬ್ರಹ್ಮ ಅಂತ ಕರೀತೇವೆ. ಆದ್ರಿಂದ ಒಂದು ಕಲ್ಪದಲ್ಲಿ ವಾಯುವಿನ ಹೆಸರಿರ್ತದೆ, ಅದೇ ಜೀವನಿಗೆ ಮತ್ತೊಂದು ಕಲ್ಪದಲ್ಲಿ ಬ್ರಹ್ಮ ಅಂತ ಹೆಸರು ಬರ್ತದೆ. ಆದ್ರಿಂದ ಬ್ರಹ್ಮ ಮತ್ತು ವಾಯು ಇವರಿಬ್ಬರನ್ನ ಒಂದು ಅಂತ ಪರಿಗಣಿಸಿದ್ದಾರೆ. ಹಾಗೆ ಈ ಕಲ್ಪದ ಭಾರತಿ, ಮುಂದಿನ ಕಲ್ಪದ ಸರಸ್ವತಿ, ಹಿಂದಿನ ಕಲ್ಪದ ಭಾರತೀಯೇ ಈ ಕಲ್ಪದ ಸರಸ್ವತಿ. ಈ ಕಾರಣದಿಂದ ಭಾರತಿ ಸರಸ್ವತಿ ದೇವಿಯರನ್ನ ಒಂದು ಅಂತ ಪರಿಗಣಿಸಿದ್ದಾರೆ. ಲಕ್ಷ್ಮೀ ದೇವಿ ಒಬ್ಬರು. ಆದ್ದರಿಂದ ಪರಶುಕ್ಲತ್ರಯ ಅಂತಂದ್ರೆ ಪರಮಾತ್ಮನ ವಿಷಯದಲ್ಲಿ ಬಹಳ ಶುದ್ಧವಾದಂತಹ ಬುದ್ಧಿಯನ್ನ ಹೊಂದಿದ 3 ದೇವತೆಗಳು, ಲಕ್ಷ್ಮಿ, ಬ್ರಹ್ಮ, ಸರಸ್ವತಿ. ಲಕ್ಷ್ಮಿ, ವಾಯು, ಭಾರತೀ ದೇವಿ. ಈ ರೀತಿ 3 ಜನರನ್ನ ಪರಶುಕ್ಲತ್ರಯ ಅಂತ ಶ್ರೀಮದ್ ಆಚಾರ್ಯರೇ, ಮಧ್ವಾಚಾರ್ಯರೇ ತಾತ್ಪರ್ಯನಿರ್ಣಯದಲ್ಲಿ ಹೇಳಿ ಇವರು ಅಚ್ಛಿನ್ನ ಭಕ್ತರು ಅಂತ ಕರೆದಿದ್ದಾರೆ. ಪರಶುಕ್ಲತ್ರಯ ಅನ್ನೋದಕ್ಕೆ ಇನ್ನೊಂದು ಅರ್ಥ, ಪರಮಾತ್ಮನ ವಿಷಯದಲ್ಲಿ ಅಚ್ಛಿನ್ನ ಭಕ್ತರಾದವು. ಚಿನ್ನ ಭಕ್ತಾ ಸುರಾ ಸರ್ವೇ. ಬೇರೆ ಕೆಳಗಿನ ಕಕ್ಷೆಯಲ್ಲಿ ಬಂದರೆ ಗರುಡಶೇಷ ರುದ್ರದಿಂದ ಆರಂಭ ಮಾಡಿ ಎಲ್ಲ ದೇವತೆಗಳು ಕೂಡ ಚಿನ್ನ ಭಕ್ತರೇ. ಆಗಾಗ್ಯ ಭಕ್ತಿ ಪರಮಾತ್ಮನ ವಿಷಯದಲ್ಲಿ ಕುಂಠಿತ ಆಗಿದೆ, ಭಕ್ತಿ ಮಾಡೋದನ್ನು ಬಿಟ್ಟಿದ್ದಾರೆ. ಸ್ವಲ್ಪ ಸ್ವಲ್ಪ ಪರಮಾತ್ಮನ ವಿಷಯದಲ್ಲಿ ಬುದ್ಧಿ ಕಳಂಕಿತವಾಗಿದೆ. ಆದರೆ ಈ ದೇವತೆಗಳಿಗೆ ಮಾತ್ರ ಎಂದೂ ಪರಮಾತ್ಮನ ವಿಷಯದಲ್ಲಿ ಬುದ್ಧಿ ಕಲುಷಿತವಾಗಲಿಲ್ಲ. ಆದ್ದರಿಂದ ಇವರು ಪರಶುಕ್ಲತ್ರಯರು ಅಂತ ಇಷ್ಟು ಶ್ರೀಮದಾಚಾರ್ಯರು ತೋರಿಸಿದ್ದಾರೆ. ಗರುಡ ಶೇಷಾದಿಗಳು ಯಾವ್ಯಾವ ಸಂದರ್ಭದಲ್ಲಿ ಪರಮಾತ್ಮನ ವಿಷಯದಲ್ಲಿ ಜಾರಿದ್ದಾರೆ, ಪರಮಾತ್ಮನ ವಿಷಯದಲ್ಲಿ ಬುದ್ಧಿ ಅಶುದ್ಧವಾಗಿದೆ ಅನ್ನೋದನ್ನು ಕೂಡ ಮಧ್ವಾಚಾರ್ಯ ತೋರಿಸಿದ್ದಾರೆ. ಇದು ಮೂಲತಃ ಬಂದಿರೋದು ಪರಶುಕ್ಲತ್ರಯ ವಿಷಯ ಅಲ್ಲಿ. ಅನಂತರ ಅದನ್ನೇ ಮೂಲವಾಗಿಟ್ಟುಕೊಂಡು ಇನ್ನಷ್ಟು ಪುರಾಣಗಳನ್ನು ಶೋಧನೆ ಮಾಡಿ ಆಚಾರ್ಯರ ಮಾರ್ಗದರ್ಶನದಲ್ಲಿ ವಾದಿರಾಜ ಸ್ವಾಮಿಗಳವರು ಸರಸಭಾರತಿ ವಿಲಾಸ ಅಂತ ಒಂದು ಗ್ರಂಥ ಮಾಡಿದ್ದಾರೆ. ಆ ಸರಸಭಾರತಿ ವಿಲಾಸದಲ್ಲಿ ಸರಸಭಾರತಿ ಅಂತ ಬಹಳ ರಸಪೂರ್ಣವಾಗಿರತಕ್ಕಂಥ ವಾಣಿಯಿಂದ ಲಕ್ಷ್ಮೀಪ್ರಿಯ ವಿಲಾಸ, ಹರಿಪ್ರಿಯ ವಿಲಾಸ, ಸುರಪ್ರಿಯ ವಿಲಾಸ, ಮರುತ್ಪ್ರಿಯ ವಿಲಾಸ, ಶಿವಪ್ರಿಯ ವಿಲಾಸ, ಈ ರೀತಿ ಅನೇಕ ವಿಲಾಸಗಳನ್ನು ಮಾಡಿ ಬೇರೆ ಬೇರೆ ದೇವತೆಗಳ ಸ್ವರೂಪ, ತಾರತಮ್ಯದಲ್ಲಿ ಅವರು ಹೇಗೆ ಬರ್ತಾರೆ, ಪರಮಾತ್ಮನ ವಿಷಯದಲ್ಲಿ ಅವರು ಯಾವ ರೀತಿ ವರ್ತಿಸಿದ್ದಾರೆ, ಅದನ್ನೆಲ್ಲ ಪುರಾಣಗಳ ಆಧಾರದಿಂದ ತಿಳಿಸ್ತಾ ಬಂದಿದ್ದಾರೆ ವಾದಿರಾಜ ಸ್ವಾಮಿಗಳು. ಆ ಸರಸಭಾರತಿ ವಿಲಾಸ ಮತ್ತು ತಾತ್ಪರ್ಯನಿರ್ಣಯ ಎರಡರಲ್ಲಿರೋ ಸಾರವೇ ಅದು ಇವತ್ತಿನ ಉಪನ್ಯಾಸದ ವಿಷಯ. ಮೊದಲು ಲಕ್ಷ್ಮೀ ವಾದಿರಾಜರ ಸರಸಭಾರತಿ ವಿಲಾಸವನ್ನು ಇಟ್ಟುಕೊಂಡು ಹೇಳೋದು ಅಂತ ಆದರೆ, ಆರಂಭದಲ್ಲಿ ಒಂದು ವಿಲಾಸದಲ್ಲಿ ಪೂರ್ತಿ ಮಂಗಳ ಪದ್ಯಗಳನ್ನೇ ಮಾಡಿದ್ದಾರೆ. ಭಗವಂತನ ಸ್ತೋತ್ರ, ಹರಿಪ್ರಿಯ ವಿಲಾಸ ಅಂತ ಹೆಸರಿಟ್ಟು ಪರಮಾತ್ಮನ ಸ್ತೋತ್ರ. ಆಮೇಲೆ ಸುರಪ್ರಿಯ ವಿಲಾಸ ಅಂತ ದೇವತೆಗಳನ್ನು ಸ್ತೋತ್ರ ಮಾಡಿದ್ದಾರೆ. ಆರಂಭದಲ್ಲಿ ಕರೋತು ಮಮ ಕಲ್ಯಾಣಂ ಹರಿರ್ ಹಯಮುಖಾಭಿಧ ಗುರುಶ್ಚ ಮಧ್ವನಾಮಾಮೆ
ವರದೋಸ್ತು ನಿರಂತರಂ. ಹಯಗ್ರೀವ ರೂಪಿಯಾದಂಥ ಶ್ರೀಹರಿ ನನಗೆ ಕಲ್ಯಾಣವನ್ನು ಉಂಟು ಮಾಡಲಿ. ಕಲ್ಯಾಣ ಅಂತಂದರೆ ಇವತ್ತಿನ ಭಾಷೆಯ ಕನ್ನಡದ ಕಲ್ಯಾಣ ಅಲ್ಲ. ಕಲ್ಯಾಣ ಅಂತಂದರೆ ಮಂಗಳ. ಮಂಗಳ ಅಂತಂದರೆ ಪ್ರಶಸ್ತಾಚರಣಂ ನಿತ್ಯಂ ಅಪ್ರಶಸ್ತಸ್ಯ ವರ್ಜನಂ ಏತದ್ಧಿ ಮಂಗಳಂ ಪ್ರೋಕ್ತಂ. ಕಲ್ಯಾಣ ಅಂದ್ರೆ ಪ್ರಶಸ್ತವಾದ ಕರ್ಮ ಮಾಡೋದು, ಅಪ್ರಶಸ್ತವಾದದ್ದನ್ನು ವೇದ ಯಾವುದು ಸರಿಯಲ್ಲ ಅಂತ ವೇದ ಇತಿಹಾಸ ಸ್ಮೃತಿ ಪುರಾಣಗಳು ಹೇಳ್ತದೆ ಅದನ್ನು ಬಿಡೋದು, ಒಳ್ಳೆ ಕೆಲಸ ಮಾಡೋದು, ಕೆಟ್ಟ ಕೆಲಸವನ್ನು ಬಿಡೋದು. ಅದಕ್ಕೆ ಮಂಗಳ ಕಲ್ಯಾಣ ಅಂತ ಕರೀತಾರೆ. ಕರೋತು ಮಮ ಕಲ್ಯಾಣಂ ಹರಿರ್ ಹಯಮುಖಾಭಿಧ. ಸರ್ವ ಪ್ರೇರಕನಾದ ಆ ಹೇಗ್ರೀವ ದೇವರು ನನ್ನಿಂದ ಪ್ರಶಸ್ತ ಕರ್ಮಗಳನ್ನು ಮಾಡಿಸಲಿ, ಅಪ್ರಶಸ್ತ ಕರ್ಮಗಳನ್ನು ಬಿಡಿಸಲಿ. ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಮಧ್ವನಾಮಕರಾದಂಥ ನಮ್ಮ ಗುರುಗಳು ನಿರಂತರ ನಮಗೆ ವರಪ್ರದರಾಗಲಿ ಅಂತ ಪ್ರಾರ್ಥನೆ ಮಾಡಿ, ಚಾರ್ವಪೂರ್ವ ಪದಶ್ರೇಣೀಂ ದುರ್ವಾ ಗರ್ವಾಪಹಾರಿಣೀಂ ಸರ್ವೇಷ್ಟ ಕಾರಿಣೀಂ ಉರ್ವೀಂ ಕುರ್ವೇ ಸರಸಭಾರತೀಂ. ಸರಸಭಾರತಿ ಅಂತ ಇದಕ್ಕೆ ಹೆಸರು. ಸರಸಭಾರತಿಯನ್ನು ನಾನು ಮಾಡ್ತಾ ಇದ್ದೀನಿ ಅಂತ. ಅದರಲ್ಲಿ ಬಂದಿರತಕ್ಕಂಥದ್ದು ವಿಲಾಸಗಳು, ಅಧ್ಯಾಯಗಳು, ಸರ್ಗಗಳು ಅಂತ ಬಂದಂತೆ ವಿಲಾಸಗಳು ಅಂತ ಬಂದಿದೆ. ಸರಸಭಾರತಿ ಅಂತ ಈ ಗ್ರಂಥದ ಹೆಸರು. ಅಪೂರ್ವ ಪದಶ್ರೇಣಿಯಿಂದ ಕೂಡಿದ ದುರ್ವಾದಿಗಳ ಗರ್ವ ಪರಿಹಾರ ಮಾಡತಕ್ಕಂಥ ಸಮಸ್ತ ಭಕ್ತರಿಗೆ ಅಭೀಷ್ಟಪ್ರದವಾದ ಈ ಸರಸಭಾರತಿಯನ್ನು ಮಾಡ್ತೇನೆ, ಇದನ್ನು ರಚನೆ ಮಾಡ್ತೇನೆ ಅಂತ ಮಾಡಿ ದೇವತೆಗಳನ್ನೆಲ್ಲ ಸ್ತೋತ್ರ ಮಾಡಿದ್ದಾರೆ. ಪರಶುಕ್ಲತ್ರಯ ಅನ್ನೋ ವಿಷಯಕ್ಕೆ ಬಂದರೆ ಮೊದಲು ಲಕ್ಷ್ಮೀದೇವಿಯ ವಿಷಯ ತಗೊಳ್ಳೋಣ. ಲಕ್ಷ್ಮೀದೇವಿ ಪರಮಾತ್ಮನ ವಿಷಯದಲ್ಲಿ ಶುದ್ಧ ಬುದ್ಧಿ ಉಳ್ಳವಳು. ಯಾಕೆ? ಅನೇಕ ಯುಕ್ತಿಗಳನ್ನು ಕೊಟ್ಟು ತೋರಿಸ್ತಾರೆ. ಬೇರೆಯವರೆಲ್ಲ ಗರುಡಶೇಷ ರುದ್ರರಿಂದ ಆರಂಭಿಸಿ ಅನೇಕ ದೇವತೆಗಳ ಮನಸ್ಸು ಪರಮಾತ್ಮನ ವಿಷಯದಲ್ಲಿ ಅಶುದ್ಧವಾಗಿದೆ, ಆಗಾಗ್ಗೆ ಅಶುದ್ಧ ಆಗಿದೆ. ಅದಕ್ಕೆ ಕಾರಣ ಅವರ ಮನಸ್ಸು ತಾನಾಗೆ ತಾನು ಅಶುದ್ಧ ಆದದ್ದಲ್ಲ. ಅಸುರಾವೇಶದಿಂದ, ಕಲಿಪ್ರವೇಶದಿಂದ ಮನಸ್ಸು ಅಶುದ್ಧ ಆದದ್ದುಂಟು. ಅದು ಅಪರೂಪಕ್ಕೆ, ಆಗಾಗ್ಗೆ ಗರುಡಶೇಷರಲ್ಲಿಯೂ ಅಪರೂಪಕ್ಕೆ ಕಲಿ ಆವೇಶ ಆಗಿದೆ. ಶೇಷದೇವರಲ್ಲಿ, ರುದ್ರದೇವರಲ್ಲಿ ಯಾವ್ಯಾವ ಸಂದರ್ಭ ಅಂತ ತೋರಿಸಿದ್ದಾರೆ. ಕಲಿಪ್ರವೇಶ ಅವರ ಮನಸ್ಸಿನಲ್ಲಿ ಆಗಿ ಅವರ ಬುದ್ಧಿ ಕಳಂಕಿತ ಆಗಿ ಪರಮಾತ್ಮನನ್ನು ವಿರೋಧ ಮಾಡಿದ್ದುಂಟು. ಭಗವಂತನ ಬಗ್ಗೆ ತಪ್ಪು ಚಿಂತನೆ ಮಾಡಿದ್ದು ಆ ಪ್ರಸಂಗಗಳು ಉಂಟು. ಅಪರೂಪಕ್ಕೆ ಇದೆ. ಮನುಷ್ಯರಲ್ಲಿ ಅಪರೂಪಕ್ಕೆ ಒಳ್ಳೆ ರೀತಿ ಚಿಂತನೆ ಮಾಡೋದು ಬರ್ತದೆ, ಅಪರೂಪಕ್ಕೆ ಕಲ್ಯಾವೇಶ ಹೋಗ್ತದೆ. ಇನ್ನು ಪರ್ಮನೆಂಟ್ ಆಗಿ ಕಲಿ ಇರ್ತಾನೆ. ದೇವತೆಗಳಲ್ಲಿ ಆಗಾಗ್ಗೆ ಅಪರೂಪಕ್ಕೆ ಕಲಿ ಪ್ರವೇಶ ಆಗ್ತದೆ. ಇಷ್ಟೇ ವ್ಯತ್ಯಾಸ ಮನುಷ್ಯರಿಗೂ ದೇವತೆಗಳಿಗೂ. ದೇವತೆಗಳಿಗೆ ಕಲಿ ಪ್ರವೇಶ ಆಗಿದೆ, ಅವರು ಕೂಡ ಪರಮಾತ್ಮನ ವಿಷಯದಲ್ಲಿ ಅಶುದ್ಧರಾಗಿದ್ದರು ಅಂತ ಹೇಳಿದ ಕೂಡಲೇ ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ, ಆ ದೇವತೆಗಳಿಗೆ ಈ ರೀತಿ ಹೇಳಬಾರ್ದಾಗಿತ್ತೇನೋ ಅಂತ ಭಾವಿಸಬಾರ್ದಂತೆ. ಅದನ್ನು ವಾದಿರಾಜರೇ ಹೇಳ್ತಾರೆ. ನಮಗೆ ಹರಿಸರ್ವೋತ್ತಮತ್ವ ಜ್ಞಾನ ದೃಢ ಆಗಿ ಬರಬೇಕಾದ್ರೆ ಬೇರೆ ದೇವತೆಗಳಲ್ಲಿ ಏನು ನ್ಯೂನತೆ ಇದೆ ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು. ಶಿವನಲ್ಲಿ ಏನು ನ್ಯೂನತೆ ಇದೆ, ಗರುಡ ಶೇಷರಲ್ಲಿ ಎಲ್ಲಿ ನ್ಯೂನತೆ ಇದೆ ಅಂತ ತಿಳ್ಕೊಂಡ್ರೆ ಆಗ ವಾಯುದೇವರಲ್ಲಿ ಭಕ್ತಿ ಜಾಸ್ತಿ ಬರ್ತದೆ. ವಾಯುದೇವರು ಈ ರೀತಿ ಗರುಡ ಶೇಷ ರುದ್ರರು ಜಾರಿದಂತೆ ವಾಯುದೇವರು ಪರಮಾತ್ಮನ ವಿಷಯದಲ್ಲಿ ಜಾರಿ ಬಿದ್ದಿಲ್ಲ, ಎಡವಿಲ್ಲ. ವಾಯುದೇವರು ಎಲ್ಲೂ ಎಡವಿಲ್ಲ, ಎಡುವ ಪ್ರಸಂಗ ಬಂದೇ ಇಲ್ಲ ಅವರಿಗೆ. ಆದರೆ ಗರುಡ ಶೇಷ ರುದ್ರರು ಎಡವಿದ್ದಾರೆ ಅಂತ ತೋರಿಸಿದಾಗ ಓಹೋ ಅವರೇ ಎಡವಿದ್ದಾರೆ, ನಾವೇ ವಾಸಿ ಅಂತ ಮಾತ್ರ ಭಾವಿಸಬಾರ್ದು. ಅದಕ್ಕೆ ಈ ಗ್ರಂಥ ಹೊರಟದ್ದಲ್ಲ. ವಾಯುದೇವರಲ್ಲಿ ವೈಶಿಷ್ಟ್ಯ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಇವರ ಪರಿಸ್ಥಿತಿ ಏನಿತ್ತು ಅಂತ ಕಂಪೇರ್ ಮಾಡಿ ಹೋಲಿಸಿ ತೋರಿಸ್ತಾ ಇದ್ದಾರೆ. ವಾಯುದೇವರು ಜೀವೋತ್ತಮರು, ಪರಮಾತ್ಮನಿಗೂ ಹೋಲಿಸ್ತಾ ಇದ್ದಾರೆ. ಶಿವ ಯಾವ ರೀತಿ ಕಾಮಕ್ರೋಧಾದಿಗಳಿಗೆ ಒಳಗಾದ, ಶ್ರೀಹರಿ ಯಾವ ರೀತಿ ಅದ್ಯಾವುದಕ್ಕೂ ಕೂಡ ಅಜ್ಞಾನಾದಿ ದೋಷಗಳಿಗೆ ಒಳಗಾಗಿಲ್ಲ. ಇದನ್ನೆಲ್ಲ ಬ್ರಹ್ಮಸೂತ್ರದಲ್ಲಿ ವ್ಯಾಸರೇ ಹೇಳಿದ್ದಾರೆ. ಜಗಜ್ಜನ್ಮಾದಿ ಕಾರಣ ಶ್ರೀ ವಿಷ್ಣುವೇ, ಶಿವ ಜಗಜ್ಜನ್ಮಾದಿ ಕಾರಣ ಅಲ್ಲ. ಸೃಷ್ಟಿಕರ್ತ ಶಿವ ಅಂತ ನಾವು ಜಗಜ್ಜನ್ಮಾದಿ ಕಾರಣತ್ವ ಅನ್ನೋ ಲಕ್ಷಣವನ್ನ ಶಿವನಿಗಾಗ್ಲಿ ಇತರ ದೇವತೆಗಳ ಅವರಿಗಾಗ್ಲಿ ಹೇಳೋ ಹಾಗಿಲ್ಲ. ಯಾಕೆ? ವ್ಯಾಸರೇ ಹೇಳಿದ್ದಾರೆ, ಓಂ ಪತ್ಯುರಸಾಮಂಜಸ್ಯಾತ್. ಓಂ ಎಷ್ಟು ಚಮತ್ಕಾರದ ಸೂತ್ರ ಮಾಡಿದ್ದಾರೆ ಅಂತಂದ್ರೆ, ಪತ್ಯು ಅಸಾಮಂಜಸ್ಯಾತ್, ಪತಿಯಲ್ಲಿ ಅಸಾಮಂಜಸ್ಯ ಇರೋದ್ರಿಂದ, ಅಸಾಮಂಜಸ್ಯ ಅಂತಂದ್ರೆ ಅವರಲ್ಲಿಯೂ ಕೂಡ ದೋಷ ಇರೋದ್ರಿಂದ ಅವ್ರು ಯಾರೂ ಕೂಡ
ಜಗಜ್ಜನ್ಮಾದಿಕರ್ತರ ಅಲ್ಲ ಅಂತ ಹೇಳುವಾಗ ಪತ್ಯು ಅಸಾಮಂಜಸ್ಯ ಅಂತ ಇಷ್ಟೇ ಹೇಳಿದ್ದಾರೆ. ಯಾವ ಪತಿ ಅನ್ನೋ ಶಬ್ದನೇ ಹಾಕಲಿಲ್ಲ ವೇದವ್ಯಾಸದೇವ್. ಪಶುಪತಿಯನ್ನು ಇಟ್ಕೊಳ್ಬೇಕು, ಗಣಪತಿಯನ್ನು ಇಟ್ಕೊಳ್ಬೇಕು, ಯಾರ್ಯಾರು ಅವರವರ ಗುಂಪಿನ ಪತಿಗಳಿದ್ದಾರೆ ಎಲ್ಲ ಪತಿಗಳನ್ನು ಇಟ್ಕೊಳ್ಬೇಕು. ಆದರೆ ಲಕ್ಷ್ಮೀಪತಿಯನ್ನು ಮಾತ್ರ ಇಟ್ಕೊಳ್ಬಾರ್ದು ಅಷ್ಟೇ. ಲಕ್ಷ್ಮೀಪತಿ ಬಿಟ್ಟು ಉಳಿದ ಎಲ್ಲ ಪಶುಪತಿ ಮುಂತಾದವರಲ್ಲಿ ಅಸಾಮಂಜಸ್ಯ ಇರೋದರಿಂದ ಅವರು ಜಗಜ್ಜನ್ಮಾದಿ ಕರ್ತರಲ್ಲ. ಓಂ ಜನ್ಮಾದ್ಯಶಯತಃ ಓಂ, ವಿಷ್ಣುವೇ ಜಗಜ್ಜನ್ಮಾದಿ ಕಾರಣ. ಈ ರೀತಿ ವ್ಯಾಸರು ಸಮರ್ಥನೆ ಮಾಡಿದ್ದಾರೆ. ಅದನ್ನೇ ನಾವೆಲ್ಲ ಹೇಳ್ತಾ ಇದ್ದೀವಿ. ಇದರಿಂದ ಅವರೆಲ್ಲರೂ ತುಷ್ಯಂತಿ ನತು ದೃಶ್ಯಂತಿ ನತು ಋಷ್ಯಂತಿ ಅಂತಾರೆ. ಈ ರೀತಿ ಉಳಿದ ದೇವತೆಗಳಲ್ಲಿ ಕಲಿಪ್ರವೇಶ ಆಗಿದೆ. ಅವರು ವಾಯುದೇವರಷ್ಟು ಸರಸ್ವತಿ ಭಾರತೀ ದೇವಿಯರಷ್ಟು ಶುದ್ಧ ಬುದ್ಧಿ ಉಳ್ಳವರಲ್ಲ ಅಂತ ಹೇಳಿದ ಮಾತ್ರದಿಂದ ಅವರಿಗೇನು ಸಿಟ್ಟು ಬರೋದಿಲ್ಲ, ಸಂತೋಷನೇ ಪಡ್ತಾರೆ. ಯಾಕೆಂದ್ರೆ ತಾರತಮ್ಯ ತಿಳ್ಕೊಂಡು ಪರಮಾತ್ಮನಲ್ಲಿ ವಾಯುದೇವರಲ್ಲಿ ಜಾಸ್ತಿ ಭಕ್ತಿ ಮಾಡಿದಾಗ ದೇವತೆಗಳು ಸಂತೋಷ ಪಡ್ತಾರೆ. ತಾರತಮ್ಯ ಬಿಡಬೇಕು ಅಂತ ಅವರ ಅಭಿಪ್ರಾಯ ಅಲ್ಲ. ಮನುಷ್ಯರಿಗೆ ಸರಿಯಾದ ತಾರತಮ್ಯ ಜ್ಞಾನ ಇರೋದಿಲ್ಲ. ಇನ್ನೊಬ್ಬರಿಗೆ ಮರ್ಯಾದೆ ಕೊಟ್ಟಾಗ ನನಗೆ ಕೊಡಲಿಲ್ಲ ಅಂತ ಸಿಟ್ಟು ಬರಬಹುದು. ಆದರೆ ದೇವತೆಗಳಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಸ್ವರೂಪದ ಜ್ಞಾನ ಚೆನ್ನಾಗಿರೋದ್ರಿಂದ ವಾಯುದೇವರಲ್ಲಿ ಜಾಸ್ತಿ ಭಕ್ತಿ ಮಾಡಿದಾಗ, ಶಿವನಲ್ಲಿ ಕಡಿಮೆ ಮಾಡಿದಾಗ, ಶಿವನಲ್ಲಿ ಕಡಿಮೆ ಭಕ್ತಿ ತೋರಿಸಿದಾಗ ಶಿವ ಸಿಟ್ಟಾಗುವುದಿಲ್ಲ, ಸರಿಯಾಗೇ ಮಾಡಿದ್ದಾನೆ ಅಂತ ಸಂತೋಷ ಪಡ್ತಾನೆ. ರಾಯರಲ್ಲಿ ನಾವು ಅಧಿಕ ಭಕ್ತಿಯನ್ನು ತೋರಿಸಿ ಟೀಕಾಚಾರ್ಯರನ್ನ ಮಧ್ವಾಚಾರ್ಯರನ್ನ ಬಿಟ್ಟುಬಿಡೋದಲ್ಲ, ಅವರಲ್ಲಿ ಜಾಸ್ತಿ ತೋರಿಸಿದಾಗ ರಾಯರು ಸಂತೋಷನೇ ಪಡ್ತಾರೆ. ರಾಯರಿಗೆ ಸಂತೋಷ ಆಗಬೇಕು ಅಂತ ರಾಯರನ್ನು ಮಾತ್ರ ನಾವು ಭಕ್ತಿ ಮಾಡಿ ಉಳಿದವರನ್ನ ಬಿಟ್ಟು ಬಿಟ್ರೆ ಅದು ರಾಯರಿಗೂ ಅಸಮ್ಮತವೇ. ಅದು ಹಾಗೆ ಋಷ್ಯಂತೆ ನತು ಋಷ್ಯಂತೆ ಅಂತ ವಾದಿರಾಜರು ಹೇಳ್ತಾರೆ. ತಾರತಮ್ಯದ ಪರಿಜ್ಞಾನ ಸರಿಯಾಗಿ ಅವರಿಗೆ ಇರೋದ್ರಿಂದ, ಅವರ ಸ್ವರೂಪ ಅವರಿಗಿಂತ ಉತ್ತಮರ ಸ್ವರೂಪ ಚೆನ್ನಾಗಿ ಗೊತ್ತಿರೋದ್ರಿಂದ ದೋಷವನ್ನು ತಿಳ್ಕೊಂಡು, ದೋಷ ಅಂದರೆ ನ್ಯೂನತೆ, ಅವರಲ್ಲಿ ಅಸ್ವಾತಂತ್ರ್ಯ ಇತ್ಯಾದಿ ನ್ಯೂನತೆಗಳಿದೆ, ಅದನ್ನು ತಿಳ್ಕೊಂಡು ಉತ್ತಮರಲ್ಲಿ ಹರಿವಾಯುಗಳಲ್ಲಿ ಹೆಚ್ಚು ಭಕ್ತಿ ಮಾಡಿದಾಗ ರುದ್ರಾದಿಗಳು ಸಂತೋಷನೇ ಪಡ್ತಾರೆ. ಆದ್ದರಿಂದ ಈ ಪರಶುಕ್ಲತ್ರಯದ ನಿರೂಪಣೆಯನ್ನು ಮಾಡ್ತಾ ಇದ್ದೀವಿ. ಇದರಿಂದ ಏನು ಆತಂಕ ಪಡಬೇಕಾಗಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೂಡ ವಾದಿರಾಜರು ಕೊಡ್ತಾರೆ. ಲಕ್ಷ್ಮೀದೇವಿಯ ವಿಚಾರ ಮೊದಲು ಹೇಳುವಾಗ, ಲಕ್ಷ್ಮೀದೇವಿಯಲ್ಲಿ ಯಾವ ದೋಷವೂ ಇಲ್ಲ. ಯಾವ ದೋಷ ಅಂತಂದ್ರೆ ಪಾರತಂತ್ರ್ಯ ಅನ್ನೋ ದೋಷ ಇರಬಹುದು, ಅದು ದೋಷ ಅಂತ ಪರಿಗಣಿಸಿದರೆ ಅದು ಪಾರತಂತ್ರ್ಯ ಇದೆ. ಇಲ್ಲಿ ಪ್ರಕೃತದಲ್ಲಿ ಪರಶುಕ್ಲತ್ರಯರು ಪರಮಾತ್ಮನ ವಿಷಯದಲ್ಲಿ ಶುದ್ಧರು ಅಂತ ಹೇಳುವಾಗ ಪಾರತಂತ್ರ್ಯ ಅನ್ನೋದು ಬುದ್ಧಿಗೆ ಅಶುದ್ಧಿ ಬರಲಿಕ್ಕೆ ಕಾರಣ ಅಲ್ಲ, ಅದರಿಂದ ಅಶುದ್ಧರಾಗೋದಿಲ್ಲ. ಅಶುದ್ಧರಾಗೋದು ಅಂದ್ರೆ ಪರಮಾತ್ಮನನ್ನು ಮೀರೋದು, ಭಗವಂತನ ಮಾತು ಮೀರೋದು, ಪರಮಾತ್ಮನನ್ನು ಮೀರಿ ವರ್ತಿಸೋದು, ಪರಮಾತ್ಮನ ವಿಷಯದಲ್ಲಿ ವಿಪರೀತ ಜ್ಞಾನ, ಅನ್ಯಥಾ ಜ್ಞಾನ, ಕ್ರೋಧ ಇತ್ಯಾದಿಗಳು ಬಂದರೆ ಅದಕ್ಕೆ ದೋಷ ಅಂತ ಕರೀತಾರೆ. ಲಕ್ಷ್ಮೀದೇವಿಯಲ್ಲಿ ಆ ದೋಷ ಇಲ್ಲ. ಆದ್ರಿಂದ ಪರಿಶುದ್ಧ ಬುದ್ಧಿ ಉಳ್ಳವು, ಅಸುರ ಸ್ಪರ್ಶನೇ ಇಲ್ಲ ಲಕ್ಷ್ಮೀದೇವಿಗೆ, ಕಲ್ಯಾವೇಶನೇ ಇಲ್ಲ. ಯಾಕೆ ಅಂದ್ರೆ ಲಕ್ಷ್ಮೀದೇವಿ ನಿತ್ಯ ಮುಕ್ತಳು ಅಂತ ಮೊದಲನೇ ಕಾರಣ. ನಿತ್ಯ ಮುಕ್ತರಾದ ಮೇಲೆ ಅವರಲ್ಲಿ ದೋಷ ಬರಲಿಕ್ಕೆ ಹೇಗೆ ಸಾಧ್ಯ? ಎಲ್ಲರೂ ಕೂಡ ಮುಕ್ತಿ ಬೇಕು ಅಂತ ಅಪೇಕ್ಷಿಸ್ತಾರೆ. ಯಾಕೆ? ಅಲ್ಲಿ ಯಾವ ದೋಷವೂ ಇರೋದಿಲ್ಲ. ಪರಮಾತ್ಮನ ವಿರೋಧ ಮಾಡುವ ಪ್ರಸಂಗ ಇಲ್ಲ, ಉತ್ತಮರಿಗೆ ಅವಹೇಳನ ಮಾಡುವಂತಹ ಪ್ರಸಂಗ ಇಲ್ಲ. ಮೋಕ್ಷದಲ್ಲಿ ಇಂಥ ಅಪಚಾರಗಳು ನಡೆಯೋದಿಲ್ಲ. ಮಹಾತ್ಮರ ಅಪಚಾರ, ದೊಡ್ಡವರನ್ನು ಮೀರೋದು, ಇದು ಯಾವುದೂ ಕೂಡ ಮೋಕ್ಷದಲ್ಲಿ ನಡೆಯೋದಿಲ್ಲ. ಆದ್ರಿಂದಲೇ ಎಲ್ಲರೂ ಕೂಡ ಮುಕ್ತಿಯನ್ನು ಅಪೇಕ್ಷೆ ಪಡೋದೇ ಅದಕ್ಕೋಸ್ಕರ ಅಂತ. ಸುಖಕ್ಕಾಗಿ ಮುಕ್ತಿ ಅಲ್ಲ. ಅಲ್ಲಿ ನಮಗೆ ಯಾವ ಇಂಥ ದೋಷಗಳು ನಮಗೆ ಅಂಟೋದಿಲ್ಲ. ನವರ್ತತೆ ಯತ್ರ ರಜಸ್ತಮಸ್ತಯೋ, ರಜೋಗುಣ ಇಲ್ಲ, ತಮೋಗುಣ ಇಲ್ಲ. ಈ ರಜಸ್ತಮೋ ಮಿಶ್ರಿತವಾಗಿರ್ತಕ್ಕಂಥ ಸತ್ವಗುಣನೂ ಇಲ್ಲ, ಶುದ್ಧ ಸತ್ವ ಇರ್ತದೆ. ರಜೋಗುಣ ತಮೋಗುಣ ಮಿಶ್ರಣವುಳ್ಳಂಥ ಮಿಶ್ರ ಸತ್ವಗುಣವೂ ಕೂಡ ಮೋಕ್ಷದಲ್ಲಿ ಇರೋದಿಲ್ಲ. ಆದ್ದರಿಂದ ರಾಜಸ ಮನೋಭಾವ, ತಾಮಸ ಮನೋಭಾವ ಇವುಗಳೆಲ್ಲ ಬರೋದಿಲ್ಲ. ಆದ್ರಿಂದಲೇನೆ ಎಲ್ಲರೂ ಮುಕ್ತಿಯನ್ನು ಅಪೇಕ್ಷೆ ಪಡು. ಕಾಲನಿಮಿತ್ತಕವಾಗಿರ್ತಕ್ಕಂಥ ದೋಷ ಮೋಕ್ಷದಲ್ಲಿ ಇಲ್ಲ, ಕಾಲ ಪ್ರಭಾವ ಅಲ್ಲಿಲ್ಲ, ದೇಶದಿಂದ ಬರತಕ್ಕಂಥ ಪ್ರಭಾವಗಳು ಮುಕ್ತಿಯಲ್ಲಿ ಇಲ್ಲ. ಆದ್ರಿಂದ ಎಲ್ಲರೂ ಮುಕ್ತಿಯನ್ನು ಅಪೇಕ್ಷೆ ಪಡ್ತಾರೆ. ಹೀಗೆ ದೋಷ ಇಲ್ಲ ಅಂತ ಮುಕ್ತಿ ಅಪೇಕ್ಷೆ ಪಡುವಾಗ ಮೋಕ್ಷದಲ್ಲಿ ದೋಷ ಇಲ್ಲ ಅನ್ನೋದು ನಿಶ್ಚಿತ ಆಯಿತು. ಲಕ್ಷ್ಮೀದೇವಿಯರನ್ನು ನಿತ್ಯ ಮುಕ್ತರು ಅಂತ ಕರೀತಾರೆ. ಅಂದ್ರೆ ಲಕ್ಷ್ಮೀದೇವಿಗೆ ಜನ್ಮ ಇಲ್ಲ, ಲಯ ಇಲ್ಲ. ಜನ್ಮ ಲಯ ಇಲ್ಲದಿದ್ದ ಮೇಲೆ ನಿತ್ಯ ಮುಕ್ತ ಅಂತಲೇ ಅರ್ಥ. ಹೀಗೆ ಜನ್ಮ ಲಯ ವರ್ಜಿತರಾದಂತಹ ಲಕ್ಷ್ಮೀದೇವಿಯರು ನಿತ್ಯವೂ ಮುಕ್ತರಾಗಿರೋದ್ರಿಂದ ನಿತ್ಯವೂ ಕೂಡ ಅವರು ದೋಷ ದೂರರೇ ಆಗಿದ್ದಾರೆ, ನಿತ್ಯವೂ ಶುದ್ಧ ಬುದ್ಧಿ ಉಳ್ಳವರೇ ಆಗಿದ್ದಾರೆ. ಅವರ ಮನಸ್ಸಿನಲ್ಲಿ ಯಾವ ಕಳಂಕವೂ ಕೂಡ ಇಲ್ಲ.
ಆದ್ದರಿಂದ ಲಕ್ಷ್ಮೀದೇವಿಯನ್ನ ಪರಶುಕ್ಲತ್ರಯದಲ್ಲಿ ಮೊಟ್ಟ ಮೊದಲಿಗೆ ಸೇರಿಸಬೇಕಾದದ್ದು ಈ ಕಾರಣದಿಂದ. ಯಾವ ಕಾರಣಕ್ಕೂ ಪತಿಯನ್ನು ಮೀರುವಂತಹ ಪ್ರಸಂಗ ಇಲ್ಲ. ಲಕ್ಷ್ಮೀದೇವಿಗೆ ಸಮನ ಅಂತ ಹೆಸರು. ಆ ಹೆಸರಿನಿಂದಲೇ ಸಾಧನೆ ಮಾಡ್ತಾರೆ. ಸಮನ ಕಿಲ ಮಾತಸ್ತ್ವಂ ಅಮುನಾತ ತಯೋಗಿನಿ. ಸಮನ ಅಂತ ಲಕ್ಷ್ಮೀದೇವಿಯನ್ನು ಕರೀತಾರೆ. ಸಮನ ಅಂದ್ರೆ ನಾ ಅಂದ್ರೆ ಪುರುಷ ಪರಮಾತ್ಮ, ಸಮ ಅಂದ್ರೆ ಸಮಾನನಾಗಿರ್ತಕ್ಕಂಥ. ಲಕ್ಷ್ಮೀದೇವಿ ದೇಶ ಮತ್ತು ಕಾಲಗಳಲ್ಲಿ ಪರಮಾತ್ಮನಿಗೆ ಸಮಾನಳಾಗಿದ್ದಾಳೆ ಅಂತಂದ್ರೆ, ಪರಮಾತ್ಮ ಎಷ್ಟು ದೇಶದಲ್ಲಿ ವ್ಯಾಪಿಸಿದ್ದಾನೋ ಲಕ್ಷ್ಮೀದೇವಿ ಅಷ್ಟು ದೇಶದಲ್ಲೂ ಇದ್ದಾಳೆ. ಭಗವಂತ ಎಷ್ಟು ಕಾಲದವರೆಗೆ ಇರ್ತಾನೋ ಲಕ್ಷ್ಮೀದೇವಿ ಅಷ್ಟು ಕಾಲದವರೆಗೆ ಇರ್ತಾಳೆ. ಪರಮಾತ್ಮ ಮಾತ್ರ ಒಂದು ಕಾಲದಲ್ಲಿ ಇದ್ದ, ಲಕ್ಷ್ಮೀದೇವಿ ಇದ್ದಿಲ್ಲ ಅಂತ ಆಗೋದಿಲ್ಲ. ಒಂದು ದೇಶದಲ್ಲಿ ಹರಿ ಇದ್ದಾನೆ, ಲಕ್ಷ್ಮಿ ಇಲ್ಲ ಅಂತ ಆಗೋದಿಲ್ಲ. ದೇಶ ಮತ್ತು ಕಾಲ ಎರಡನ್ನ ಪರಿಗಣಿಸಿದರೆ ಲಕ್ಷ್ಮೀದೇವಿಗೂ ಪರಮಾತ್ಮನಿಗೂ ಸಾಮ್ಯ. ಗುಣವನ್ನು ಪರಿಗಣಿಸಿದರೆ ಲಕ್ಷ್ಮೀದೇವಿ ಬಹಳ ಕೆಳಗಿದ್ದ. ಗುಣದಿಂದ ಸಾಮ್ಯ ಇಲ್ಲ. ಪರಮಾತ್ಮನಲ್ಲಿ ಅನಂತ ಗುಣಗಳು. ಲಕ್ಷ್ಮೀದೇವಿಯಲ್ಲಿ ಗುಣಗಳಿಗೂ ಒಂದು ಮಿತಿ ಇದೆ. ಬ್ರಹ್ಮದೇವರಿಗಿಂತ ಕೋಟಿ ಪಟ್ಟು ಗುಣ ಅಂತ ಲಕ್ಷ್ಮೀದೇವಿಗೆ ಹೇಳಬಹುದು. ಆದರೆ ಲಕ್ಷ್ಮೀದೇವಿಗಿಂತ ಪರಮಾತ್ಮನಿಗೆ ಇಷ್ಟಪಟ್ಟು ಅಂತಿಲ್ಲ. ಲಕ್ಷ್ಯವಿಲ್ಲದಷ್ಟು ಗುಣಗಳು ಅಧಿಕವಾಗಿದ್ದಾನೆ ಪರಮಾತ್ಮ. ಆದ್ದರಿಂದ ಲಕ್ಷ್ಮಿಗೂ ಪರಮಾತ್ಮನಿಗೂ ಗುಣದ ಸಾಮ್ಯ ಇಲ್ಲ, ದೇಶ ಕಾಲದ ಸಾಮ್ಯ ಇದೆ. ಆದ್ದರಿಂದ ಪರಮಾತ್ಮನಲ್ಲಿ ಅಷ್ಟು ಗುಣಗಳು ಇರೋದ್ರಿಂದ ಇಂಥ ಗುಣಪೂರ್ಣನಾದ ಪರಮಾತ್ಮ ನನಗೆ ಪತಿಯಾಗಿದ್ದಾನೆ ಅಂತ ಬಹಳ ಹೆಮ್ಮೆಯಿಂದ ಲಕ್ಷ್ಮೀದೇವಿ ಆ ಭಗವಂತನನ್ನ ಎಡೆಬಿಡದೆ ಸೇವೆ ಮಾಡ್ತಾಳಂತೆ. ಆದಿಪನು ಈತನಿಗೆ ಪತ್ನಿ ಅಂತಾಳಂತೆ. ಇಂಥ ಪರಮಾತ್ಮನಿಗೆ ನಾನು ಪತ್ನಿಯಾಗಿದ್ದೀನಿ, ನನ್ನ ಸೌಭಾಗ್ಯ ಇದು ಅಂತ ಲಕ್ಷ್ಮೀದೇವಿ ಯಾವಾಗಲೂ ತನ್ನ ಬಗ್ಗೆ ಹೆಮ್ಮೆ ಇದೆ ಅಂತ. ಇಂಥ ಪರಮಾತ್ಮನನ್ನ ಪ್ರಳಯ ಕಾಲದಲ್ಲಿಯೂ ಕೂಡ ಮೀರೋದಿಲ್ಲ. ಪ್ರಳಯ ಕಾಲದಲ್ಲಿಯೂ ಕೂಡ ಪರಮಾತ್ಮನ ಜೊತೆಗೇ ಇರ್ತಾಳೆ. ಆದ್ರಿಂದ ಎಂದೂ ಗಂಡನನ್ನ ಮೀರಿದಂಥ ಪ್ರಸಂಗವೇ ಇಲ್ಲ. ಆದ್ರಿಂದ ಲಕ್ಷ್ಮೀದೇವಿ ಪರಮಾತ್ಮನ ವಿಷಯದಲ್ಲಿ ಶುದ್ಧ ಬುದ್ಧಿ ಉಳ್ಳವಳು. ಶುದ್ಧ ಬುದ್ಧಿ ಅನ್ನೋದಕ್ಕೆ ಇದೊಂದು ಯುಕ್ತಿ. ಪತಿಯನ್ನ ಪತ್ನಿ ಯಾವ ಕಾಲಕ್ಕೂ ಕೂಡ ಮೀರಿಲ್ಲ, ದೇಶದಿಂದ ಮೀರಿಲ್ಲ, ಕಾಲದಿಂದ ಮೀರಿಲ್ಲ. ಗುಣದಿಂದ ಅಧಿಕನಾದ್ರಿಂದ ಹೆಚ್ಚೆಚ್ಚು ಭಕ್ತಿ ಮಾಡ್ತಾ ಇದ್ದಾಳೆ. ಹೀಗಾಗಿ ಪರಮ ಶುದ್ಧಿ ಬುದ್ಧಿ ಉಳ್ಳವಳು. ಇನ್ನೊಂದು ಯುಕ್ತಿ, ಕಲಿಪ್ರವೇಶ ಆಗಬೇಕಾದ್ರೆ ಅದು ಬೇರೆ ಬೇರೆಯವರಲ್ಲಿ ಆದೀತು. ಕಲಿಯೂ ಕೂಡ ಬೇರೆಯವರನ್ನ ಪ್ರವೇಶ ಮಾಡಿ ಮನಸ್ಸನ್ನ ಕ್ಷೋಭೆಗೊಳಿಸ್ತಕ್ಕಂಥ ಕಲಿ ಪ್ರಳಯ ಕಾಲದಲ್ಲಿ ಅವನು ಸುಟ್ಟು ಹೋಗ್ತಾನಂತ. ಪ್ರಳಯ ಕಾಲದಲ್ಲಿ ಪ್ರಳಯಾಗ್ನಿಯಿಂದ ಸುಟ್ಟು ಹೋಗ್ತಾನೆ ಕಲಿ. ಆದರೆ ಲಕ್ಷ್ಮೀದೇವಿಗೆ ಆ ಪ್ರಳಯಾಗ್ನಿ ಏನೂ ಮಾಡಲಾರ. ಪ್ರಳಯಾಗ್ನಿಯೂ ಕೂಡ ಲಕ್ಷ್ಮೀದೇವಿಯನ್ನು ಸುಡೋದಿಲ್ಲ, ಪ್ರಳಯದಲ್ಲಿ ಹಾಗೇ ಇರ್ತಾಳೆ. ಪ್ರಳಯಾಗ್ನಿಯಿಂದ ಸುಟ್ಟು ಹೋಗ್ತಕ್ಕಂಥ ಕಲಿ ಪ್ರಳಯಾಗ್ನಿಯಿಂದ ಸುಡದೇ ಇರುವಂತಹ ಲಕ್ಷ್ಮೀದೇವಿ ಮೇಲೆ ತನ್ನ ಪ್ರಭಾವ ತೋರಿಸಲಿಕ್ಕೆ ಸಾಧ್ಯವೋ? ಆದ್ದರಿಂದ ಪ್ರಳಯ ಕಾಲದಲ್ಲಿಯೂ ಕೂಡ ಲಯಾಗ್ನಿಗೂ ಕೂಡ ಬಗ್ಗದೇ ಇರುವಂತಹ ಲಕ್ಷ್ಮೀದೇವಿಗೆ ಲಯಾಗ್ನಿಯಿಂದ ಸುಟ್ಟು ಹೋಗುವಂತಹ ಕಲಿ ಆ ಲಕ್ಷ್ಮಿಯ ಮನಸ್ಸನ್ನು ಹೇಗೆ ಕೆಡಿಸಿಯಾನ? ಮನಸ್ಸಿನಲ್ಲಿ ಏನಾದರೂ ವಿಪರೀತ ಭಾವನೆ ಬರುವಂತೆ ಮಾಡಲಿಕ್ಕೆ ಸಾಧ್ಯವೋ? ಆದ್ದರಿಂದ ಲಕ್ಷ್ಮೀದೇವಿ ಕಲ್ಯಾವೇಶಕ್ಕೆ ಒಳಗಾಗದೆ ಶುದ್ಧ ಮನಸ್ಸುಳ್ಳವಳು ಪರಮಾತ್ಮನಲ್ಲಿ ಅಂತ ಸಮರ್ಥನೆ ಮಾಡಿ, ಲಯೇಪಿ ಲಯಹೀನಾಯ ಅಂಥ ಕಶ್ಚತಾಂ ಕ್ಷೋಭಯೇದ್ವದ ಅಂಥ ಲಕ್ಷ್ಮೀದೇವಿಯ ಮನಸ್ಸನ್ನು ಯಾರು ಕ್ಷೋಭೆಗೊಳಿಸುತ್ತಾರೆ? ಇನ್ನೊಂದು ಕಾರಣವನ್ನ ಅನೇಕ ನಿದರ್ಶನಗಳನ್ನು ಕೊಟ್ಟು ಹೇಳ್ತಾರೆ. ಕಲ್ಯಾದಿ ದೈತ್ಯರು ಪರಮಾತ್ಮನಿಗೆ ಹೆದರ್ತಾರೆ. ವಾಯುದೇವರೇ ಕಲಿಯನ್ನು ನಿಗ್ರಹ ಮಾಡಿಬಿಡ್ತಾರಂತೆ, ಸಂಹಾರ ಮಾಡ್ತಾರೆ. ಕಲಿಯನ್ನು ಸಂಹಾರ ಮಾಡುವವರು ವಾಯುದೇವರು. ಅಂಥ ವಾಯುದೇವರಿಂದ ಆರಾಧ್ಯನಾದ ಪರಮಾತ್ಮ, ಅವನನ್ನಂತೂ ಕಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮನಿಗೆ ಹೆದರ್ತಾನೆ. ಲಕ್ಷ್ಮೀದೇವಿ ಪರಮಾತ್ಮನ ಪಾದವನ್ನ ತನ್ನ ತೊಡೆ ಮೇಲಿಟ್ಟುಕೊಂಡು ಭಕ್ತಿಯಿಂದ ಯಾವಾಗಲೂ ಸಂವಹನ ಮಾಡುವಾಗ ಅಂಥ ಲಕ್ಷ್ಮೀದೇವಿಯನ್ನ ಮನಸ್ಸನ್ನು ಕೆಡಿಸಲಿಕ್ಕೆ ಕಲಿ ಬರಲಿಕ್ಕೆ ಸಾಧ್ಯವೋ ಅಂತ ಕೇಳ್ತಾರೆ. ಒಂದು ಕ್ಷಣವೂ ಬಿಡದೇನೆ ಕೋಟಿ ಕೋಟಿ ಭೃತ್ಯರಿರುವಾಗ ಲಕ್ಷ್ಮೀದೇವಿ ತಾನೇ ಅನುರಾಗದಿಂದ ಭಗವಂತನ ಪಾದವನ್ನ ತೊಡೆ ಮೇಲಿಟ್ಟುಕೊಂಡು ಸಂವಹನ ಮಾಡ್ತಾಳಂತೆ, ಸೇವೆ ಮಾಡ್ತಾಳೆ ಭಕ್ತಿಯಿಂದ. ಇಂಥ ಲಕ್ಷ್ಮೀದೇವಿಗೆ ಕಲಿ ಪ್ರಭಾವ ಬರಲಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮನ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಕೂತಿದ್ದಾಳೆ. ಭಗವಂತನ ಎದೆಯಲ್ಲೇ ಲಕ್ಷ್ಮೀದೇವಿಗೆ ಒಂದು ಸ್ಥಾನ. ಮಹಾಪುರುಷನ ಪತ್ನಿಯಾಗಿದ್ದಾಳೆ ಒಬ್ಬಳು ಅಂತ ಗೊತ್ತಾದ್ರೂ ಸಾಕು, ಎಂಥ ದುಷ್ಟರು ಕೂಡ ಅವಳ ತಂಟೆಗೆ ಹೋಗೋದಿಲ್ಲ. ಯಾಕೆ? ಇಂಥವರ ಪತ್ನಿ ಅಂತ ಹೆದರ್ತಾರೆ. ಲಕ್ಷ್ಮೀದೇವಿಯನ್ನ ಪರಮಾತ್ಮ ತನ್ನ ವಕ್ಷಸ್ಥಳದಲ್ಲಿ ಇಟ್ಟುಕೊಂಡಿದ್ದಾನೆ. ಅಂಥ ಲಕ್ಷ್ಮೀದೇವಿಯನ್ನ ಯಾವ ಅಸುರ ಹೋಗಿ ಮುಟ್ಟಿಯಾನು ಅಂತ ಕೇಳ್ತಾರೆ. ಯಾರಿಗಾದ್ರೂ ಧೈರ್ಯ ಬಂದಿತ್ತು? ಇಂಥವ್ರ ಹೆಂಡತಿ ಅಂತ ಗೊತ್ತಾದ್ರೂ ಸಾಕು ಹೆದರುವಂಥವ್ರು.
ಅಂಥದ್ದು ತನ್ನ ಎದೆಯಲ್ಲಿ ಕೂಡಿಸ್ಕೊಂಡಿದ್ದಾನೆ ಪರಮಾತ್ಮ. ಆದ್ದರಿಂದ ಯಾರೂ ಲಕ್ಷ್ಮಿಯನ್ನ, ಅಸುರರು ಮುಟ್ಟಿ ಕಲಿ ಮುಟ್ಟಿ ಲಕ್ಷ್ಮಿಯನ್ನ ಮನಸ್ಸನ್ನು ಕೆಡಿಸಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀ ದೇವಿಯಲ್ಲಿ ಕ್ಷೋಭೆ ಬರೋದಿಲ್ಲ. ತಾನು ಪರಮಾತ್ಮನ ತೊಡೆಯಲ್ಲಿ ಕೂತಿದ್ದಾಳೆ ಅಂತ ಇನ್ನೊಂದು ಯುಕ್ತಿ ಹೇಳ್ತಾರೆ ವಾದಿರಾಜ್. ಭಗವಂತನ ವಕ್ಷಸ್ಥಳದಲ್ಲಿ ಒಂದು ರೂಪದಿಂದ ಇದ್ದಾಳೆ ಲಕ್ಷ್ಮೀ ದೇವಿ, ತೊಡೆ ಮೇಲೆ ಮತ್ತೊಂದು ರೂಪದಿಂದ ಕೂತಿದ್ದಾಳೆ. ತೊಡೆ ಮೇಲೆ ಕೂತಿರುವ ರೂಪವೇ ಶ್ರೀ ಎನ್ನುವಂಥ ರೂಪ, ಎದೆಯಲ್ಲಿ ಇರ್ತಕ್ಕಂಥ ರೂಪವೇ ಲಕ್ಷ್ಮಿ ಎನ್ನುವಂಥ ರೂಪ. ವಕ್ಷಸ್ಥಿತ ಲಕ್ಷ್ಮೀ ಅಂಕಾಶ್ರಿತ ಶ್ರೀಹಿ ಅಂತ. ಅಂಕದಲ್ಲಿ ಕೂತಿರುವ ರೂಪ ಶ್ರೀ ರೂಪ, ಲಕ್ಷ್ಮೀ ರೂಪದಿಂದ ಎದೆಯಲ್ಲಿದ್ದಾಳೆ. ಇಂಥ ಲಕ್ಷ್ಮಿಯನ್ನು ಯಾರು ಮುಟ್ಟಿಯಾರು? ಯಾವ ಅಸುರ ಸಂಪರ್ಕ ಮಾಡ್ತಾನೆ? ಅಷ್ಟೇ ಅಲ್ಲ, ಸಭೆಯಲ್ಲಿಯೂ ಕೂಡ ಅಂತಾರೆ ವಾದಿರಾಜ, 10 ಜನರಲ್ಲಿ ಸಭೆಯಲ್ಲಿಯೂ ಕೂಡ ಯಾರಾದರೂ ನಾರಾಯಣನ ಪೂಜೆ ಮಾಡ್ತೇನೆ ಅಂತ ನಾರಾಯಣನ ಕರೆದರೆ ಆ ನಾರಾಯಣ ತನ್ನ ತೊಡೆ ಮೇಲೆ ಲಕ್ಷ್ಮಿಯನ್ನು ಕೂಡಿಸ್ಕೊಂಡೇ ಬರ್ತಾನೆ. ಸಭೆಯಲ್ಲೂ ಕೂಡ ತನ್ನ ಹೆಂಡತಿಯನ್ನು ಬಿಡದೇನೆ ತೊಡೆ ಮೇಲೆ ಪರಮಾತ್ಮ ಕೂಡಿಸ್ಕೊಂಡಿರುವಾಗ ಲಕ್ಷ್ಮೀ ಸಹಿತನಾದ ನಾರಾಯಣನನ್ನೇ ಪೂಜೆ ಮಾಡುದು, ಲಕ್ಷ್ಮೀ ಸಹಿತನಾದ ಲಕ್ಷ್ಮೀ ನರಸಿಂಹ. ಹೀಗಿರುವಾಗ ಇಂಥ ಲಕ್ಷ್ಮಿಯನ್ನು ಅಸುರರು ಶೋಭೆಗೊಳಿಸಲಿಕ್ಕೆ ಸಾಧ್ಯವೇ? ಅವತಾರ ಮಾಡಿದಾಗಲೂ ಕೂಡ ಪರಮಾತ್ಮ ಯಾವುದೇ ರೂಪವನ್ನು ಅವತಾರ ಮಾಡಲಿ, ರೂಪದಿಂದ ಅವತಾರ ಮಾಡಿದರೂ ಲಕ್ಷ್ಮಿ ಜೊತೆಗೇ ಅವತಾರ ಮಾಡ್ತಾನೆ. ಯಾವುದ್ಯಾವುದು ಭಗವದ್ ರೂಪ ಇದೆಯೋ ಜೊತೆಗೆಂದು ಲಕ್ಷ್ಮೀ ರೂಪ ಬಂದೇ ಬರ್ತದೆ. ಯಾರಲ್ಲಿ ಆದರೂ ಆವಿಷ್ಟನಾಗಿ ಪರಮಾತ್ಮ ಬಂದರೂ ಕೂಡ ಲಕ್ಷ್ಮೀ ದೇವಿ ಬರ್ತಾಳೆ. ಹೀಗೆ ಪರಮಾತ್ಮ ಭೂಮಿಯಲ್ಲಿ ಬರುವಾಗ, ಅವತಾರ ಮಾಡಿ ಬರುವಾಗಲೂ ಜೊತೆಗಿರ್ತಕ್ಕಂಥ ಲಕ್ಷ್ಮೀ ದೇವಿಯನ್ನ ಪರಮಾತ್ಮನ ಅವನನ್ನ ಅಲಕ್ಷ್ಯ ಮಾಡಿ ಯಾವ ಅಸುರ ಲಕ್ಷ್ಮೀ ದೇವಿಯನ್ನ ಮನಸ್ಸು ಕೆಡಿಸಲಿಕ್ಕೆ ಸಾಧ್ಯ? ಎಷ್ಟು ಅನ್ಯೋನ್ಯತೆ ಇದೆ ಲಕ್ಷ್ಮಿ ಮತ್ತು ನಾರಾಯಣರಲ್ಲಿ ಅಂತಂದ್ರೆ, ಯಾರಾದರೂ ಒಬ್ಬ ವ್ಯಕ್ತಿಯನ್ನ ಹರಿ ಬಿಟ್ಟುಬಿಟ್ಟ ಅಂತಂದ್ರೆ ಇವನು ನನ್ನವನಲ್ಲ ಅಂತ ಪರಮಾತ್ಮ ಯಾರನ್ನಾದರೂ ಉಪೇಕ್ಷೆ ಮಾಡಿಬಿಟ್ರೆ 2 ರೂಪದ ಲಕ್ಷ್ಮೀ ದೇವಿ ಅವಳನ್ನು ಬಿಟ್ಟು ಬಿಡ್ತಾಳಂತ, ಆ ವ್ಯಕ್ತಿಯನ್ನು ಬಿಡ್ತಾಳಂತ. ಮೊದಲನೇದಾಗಿ ಸಂಪತ್ ರೂಪಿಯಾದಂತಹ ಲಕ್ಷ್ಮೀ ದೇವಿ ಅವನನ್ನು ಬಿಡ್ತಾಳಂತ. ಯಾರನ್ನಾದರೂ ಪರಮಾತ್ಮ ಬಿಟ್ರೆ ಸಂಪತ್ ರೂಪಿ ಲಕ್ಷ್ಮಿ ಅಂದ್ರೆ ಸಂಪತ್ತಿಗೆ ಅಭಿಮಾನಿಯಾದ ಲಕ್ಷ್ಮಿ ಆ ವ್ಯಕ್ತಿಯನ್ನು ಬಿಡ್ತಾಳೆ, ಅವನು ಸಂಪತ್ತು ಕಳ್ಕೊಳ್ತಾನೆ. ಪರಮಾತ್ಮ ಯಾರನ್ನಾದರೂ ನಿಗ್ರಹ ಮಾಡಿ ಬಿಟ್ಟು ಬಿಟ್ರೆ ಭೂರೂಪಿಯಾದಂತಹ ಲಕ್ಷ್ಮೀ ದೇವಿಯು ಕೂಡ ಬಿಟ್ಟು ಬಿಡ್ತಾಳಂತೆ. ಅಂದ್ರೆ ತನ್ನ ಭೂಮಿಯಲ್ಲೂ ಕೂಡ ಆ ವ್ಯಕ್ತಿಯನ್ನು ಧರಿಸೋದಲ್ಲ, ಭೂಮಿಯನ್ನೇ ಬಿಟ್ಟು ಕಳಿಸಿಬಿಡ್ತಾಳಂತೆ. ಪರಮಾತ್ಮ ಬಿಟ್ಟ ಅಂತಾದಾಗ ದ್ವಿರೂಪಿಯಾದಂತಹ ಲಕ್ಷ್ಮೀ ದೇವಿ, ಸಂಪದಭಿಮಾನಿನಿ ಮತ್ತು ಭೂರೂಪಿಯಾದಂತಹ ಲಕ್ಷ್ಮೀ ದೇವಿ ಆ ವ್ಯಕ್ತಿಯನ್ನು ಬಿಡ್ತಾಳೆ. ಹೀಗಿರುವಾಗ ಪರಮಾತ್ಮನನ್ನ ಬಿಟ್ಟು ಯಾವ ಕಲಿ ಲಕ್ಷ್ಮಿಯನ್ನ ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಅನ್ನುವಂತಹ ಮಾತು ಹೇಳ್ತಾರೆ. ಲಕ್ಷ್ಮೀ ದೇವಿ ಪರಮಾತ್ಮನ ಜೊತೆಗಿರ್ತಾಳೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಎಷ್ಟರ ಮಟ್ಟಿಗೆ ಜೊತೆಗಿರ್ತಾಳೆ ಅಂತಂದ್ರೆ, ಪರಮಾತ್ಮ ವಾಸ ಮಾಡತಕ್ಕಂಥ ಮುಕ್ತಿ ಲೋಕಗಳೇನಿದೆ, ಭಗವಂತನ ಮಂದಿರ ಏನಿದೆ, ಅದೆಲ್ಲ ಲಕ್ಷ್ಮೀ ಸ್ವರೂಪ. ನಾವು ವಾಸ ಮಾಡುವಂತಹ ಲೋಕ ಜಡಾತ್ಮಕವಾದ ಲೋಕ. ಪರಮಾತ್ಮ ವಾಸ ಮಾಡುವ ವೈಕುಂಠ ಲೋಕ ಅದು ಚೈತನ್ಯಮಯವಾದಂತಹ ಲೋಕ, ಲಕ್ಷ್ಮೀ ಸ್ವರೂಪಭೂತವಾದಂತಹ ಲೋಕ. ಪರಮಾತ್ಮನ ಮನೆ ಅದು ಲಕ್ಷ್ಮೀ ಸ್ವರೂಪಭೂತವಾದ ಮನೆ. ಪರಮಾತ್ಮ ಧರಿಸತಕ್ಕಂಥ ಆಭರಣಗಳು ಚೈತನ್ಯಮಯವಾದ ಲಕ್ಷ್ಮೀ ಸ್ವರೂಪಭೂತವಾದ ಆಭರಣ. ಜಡಾಭರಣಗಳನ್ನು ಧರಿಸ್ತಾನಂತೆ ಪರಮಾತ್ಮ, ಇಲ್ಲ ಅಂತಲ್ಲ. ವಿಶ್ವಕರ್ಮ ನಿರ್ಮಾಣ ಮಾಡಿದ ಜಡಾಭರಣಗಳನ್ನು ಕೂಡ ಅವನ ಪ್ರೀತ್ಯರ್ಥವಾಗಿ ಧರಿಸ್ತಾನೆ. ಬೇರೆಯವರು ಹಾಕಿದ ಆಭರಣಗಳನ್ನು ಅವರ ಪ್ರೀತಿಗೋಸ್ಕರ ಧರಿಸ್ತಾನೆ. ಆದರೆ ಮುಖ್ಯವಾಗಿ ಪರಮಾತ್ಮನ ಆಭರಣ ಅಂತಂದ್ರೆ ಲಕ್ಷ್ಮೀ ದೇವಿನೇ ನಾನಾ ಆಭರಣಗಳಾಗಿ ಇರ್ತಾಳಂತೆ. ಆಭರಣ ರೂಪದಿಂದ ಲಕ್ಷ್ಮೀ ದೇವಿ ಇರ್ತಾಳೆ. ನಾನಾ ಆಯುಧ ರೂಪದಿಂದ ಲಕ್ಷ್ಮೀ ದೇವಿ ಪರಮಾತ್ಮನ ಅಂಗಾಂಗಗಳಲ್ಲಿ ಭೂಷಿತಳಾಗಿದ್ದಾಳಂತೆ. ಹೀಗೆ ಪರಮಾತ್ಮನ ಲೋಕ ಲಕ್ಷ್ಮೀ ದೇವಿ, ಪರಮಾತ್ಮನ ಮನೆ ಲಕ್ಷ್ಮೀ ದೇವಿ, ಪರಮಾತ್ಮನ ಆಭರಣ ಲಕ್ಷ್ಮೀ ದೇವಿ, ಭಗವಂತನ ಆಯುಧಗಳು ಲಕ್ಷ್ಮೀ ಸ್ವರೂಪ. ಪರಮಾತ್ಮನ ಹಣೆಯಲ್ಲಿ ಬರತಕ್ಕಂತಹ ಬೆವರು ಹನಿಯೂ ಕೂಡ ಲಕ್ಷ್ಮೀ ಸ್ವರೂಪ ಅಂತ. ಪರಮಾತ್ಮನ ಬೆವರು ಹನಿ ಏನಾದರೂ ಶ್ರಮಪಟ್ಟು ಬೆವರಿದಂತೆ ತೋರಿಸ್ತಾನಂತೆ ಪರಮಾತ್ಮ. ಆ ಹನಿಯ ರೂಪದಿಂದ ಲಕ್ಷ್ಮೀ ದೇವಿಯ ಸನ್ನಿಧಾನ ಅಲ್ಲಿ ಬರ್ತದಂತೆ. ಈ ರೀತಿ ಲಕ್ಷ್ಮಿ ಮತ್ತು ನಾರಾಯಣರ ಅನ್ಯೋನ್ಯತೆ ಇಷ್ಟರ ಮಟ್ಟಿಗೆ ಇದೆ ಅಂತ. ವಿರಜಾ ನದಿ ಅಂತ ಹೇಳ್ತಾರಲ್ಲ, ಅದು ಪರಮಾತ್ಮನ ಬೆವರಂತ. ವಿರಜಾ ನದಿ ಸ್ನಾನ ಮಾಡಿದರೆ ಮೋಕ್ಷ. ವಿರಜಾ ನದಿ ಸ್ನಾನ ಮಾಡಿದಾಗ ಲಿಂಗದೇಹ ಭಂಗ. ವಿರಜಾ ನದಿ ಅಂದರೆ ಭಗವಂತನ ದೇಹದಲ್ಲಿ ಬರತಕ್ಕಂಥ ಬೆವರಿನ ನೀರೇ ನದಿಯಾಗಿ ಹರಿದು ವಿರಜಾ ನದಿ ಆಗಿದೆ. ಅದು ಏನು ಬೆವರಿನ ನೀರು ಅಂತಂದ್ರೆ ಅದು ಲಕ್ಷ್ಮೀ ಸ್ವರೂಪ. ಹೀಗೆ ಲಕ್ಷ್ಮೀ ದೇವಿ ನಾರಾಯಣರಿಗೆ ಇಷ್ಟು ಸಂಬಂಧ ಇರುವಾಗ
ಆ ಲಕ್ಷ್ಮೀದೇವಿಯನ್ನ ಪರಮಾತ್ಮನಿಂದ ಬೇರ್ಪಡಿಸಲಿಕ್ಕೆ, ಲಕ್ಷ್ಮಿಯ ಮನಸ್ಸನ್ನ ಪರಮಾತ್ಮನಿಂದ ಬೇರ್ಪಡಿಸಲಿಕ್ಕೆ ಯಾವ ಅಸುರರಿಗೂ ಕೂಡ ಸಾಧ್ಯ ಇಲ್ಲ. ಆದ್ರಿಂದ ಲಕ್ಷ್ಮೀದೇವಿ ಪರಶುಕ್ಲತ್ರಯದಲ್ಲಿ ಸೇರ್ತಾಳೆ ಅಂತ ತಿಳ್ಕೊಳ್ಬೇಕು. ಇನ್ನು ಯಾರಲ್ಲಿ ಆದರೂ ಕಾಮ, ಕ್ರೋಧ, ಲೋಭ, ಮೋಹ ಇಂಥದ್ದು ಬಂದಾಗ ಅವರ ಮನಸ್ಸು ಕಲುಷಿತ ಆಯಿತು ಅಂತ ಹೇಳಬೇಕು. ಆದರೆ ಲಕ್ಷ್ಮೀದೇವಿಗೆ ಯಾರಲ್ಲಿಯೂ ಕೂಡ ಕಾಮ ಬರುವಂಥ ಪ್ರಮೇಯನೇ ಇಲ್ಲ. ರಾಜರು ಹೇಳ್ತಾರೆ, ನಾರಾಯಣ ಬಿಟ್ರೆ ಇನ್ನೆಲ್ಲರೂ ಕೂಡ ಲಕ್ಷ್ಮೀದೇವಿಗೆ ಮಕ್ಕಳೇ. ಯಾರಾದರೂ ಒಬ್ಬ ತಾಯಿಗೆ ಮಗನಲ್ಲಿ ಕಾಮ ಉಂಟಾಯಿತು ಅಂತ ಹೇಳೋದುಂಟೆ ಎಲ್ಲೇ ಅದು. ಆದ್ರಿಂದ ಯಾವ ತಾಯಿಯೂ ಕೂಡ ಮಕ್ಕಳಲ್ಲಿ ಕಾಮಾವಿಷ್ಟರಾಗೋದು ಅಂತಿಲ್ಲ. ಲಕ್ಷ್ಮೀದೇವಿ ಯಾರಲ್ಲಿ ಕಾಮಾವಿಷ್ಟಳಾಗಬೇಕು? ಎಲ್ಲರೂ ಕೂಡ ಶಂಭು ಪುತ್ರ ಸಮಃ. ಶಂಭು ಅಂದ್ರೆ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು, ಅವರಿಗೂ ಶಂಭು ಅಂತ ಹೆಸರಿದೆ. ಹೀಗೆ ಪ್ರತಿಯೊಬ್ಬರನ್ನೂ ಕೂಡ ಬ್ರಹ್ಮದೇವರಿಂದ ಆರಂಭ ಮಾಡಿ ಮಕ್ಕಳು ಅಂತ ಭಾವಿಸ್ತಕ್ಕಂಥ ಲಕ್ಷ್ಮೀದೇವಿ ಯಾರಲ್ಲಿ ಕಾಮಾವಿಷ್ಟಳಾಗಬೇಕು. ಆದ್ದರಿಂದ ಪರಮಾತ್ಮನ ವಿಷಯದಲ್ಲಿ ಮನಸ್ಸನ್ನು ಬಿಟ್ಟು ಮತ್ತೊಬ್ಬರಲ್ಲಿ ಕಾಮಾವಿಷ್ಟಳಾದ್ಲು ಅನ್ನುವ ದೋಷವನ್ನು ಲಕ್ಷ್ಮೀದೇವಿಯಲ್ಲಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇದೆ. ಕನ್ಯಾವಸ್ಥೆಯಲ್ಲಿ ವಾದರಾಜರು ಹೇಳೋ ಯುಕ್ತಿ, ಯಾರಾದರೂ ಒಬ್ಬ ಸ್ತ್ರೀಯರಲ್ಲಿ ಕನ್ಯಾವಸ್ಥೆಯಲ್ಲಿ ಬೇಕಾದರೆ ಮನಸ್ಸಿಗೆ ಕ್ಷೋಭ ಆಗಬಹುದಂತ. ಅವರು ಪತಿಮತಿ ಆದ ಮೇಲೆ, ಅಂದರೆ ಒಬ್ಬ ಪತಿಯನ್ನು ಪಡ್ಕೊಂಡ ಮೇಲೆ, ಮಕ್ಕಳನ್ನು ಪಡ್ಕೊಂಡ ಮೇಲೆ ಆಮೇಲೆ ಮನಸ್ಸಿಗೆ ಕ್ಷೋಭ ಸಾಧಾರಣವಾಗಿ ಬರೋದೇ ಇಲ್ಲಂತ. ಏನಾದರೂ ಮನಸ್ಸಿಗೆ ಕ್ಷೋಭ ಆದರೆ ಕನ್ಯಾವಸ್ಥೆಯಲ್ಲಿ ಆಗಬಹುದು. ಇವರು ಪತಿ ಆಗಬಹುದು, ಇವರು ಪತಿ ಆಗಬಹುದು ಅಂತ. ಲಕ್ಷ್ಮೀದೇವಿಗೆ ಕನ್ಯಾವಸ್ಥೆಯಲ್ಲಿಯೂ ಕೂಡ ಯಾರೂ ಮನಸ್ಸಿನ ಕ್ಷೋಭ ಉಂಟು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಲಕ್ಷ್ಮೀದೇವಿ ಸ್ವಯಂವರ ಲಕ್ಷ್ಮೀದೇವಿ ಪ್ರಾದುರ್ಭವಿಸಿದಾಗ ವರುಣದೇವರು ಲಕ್ಷ್ಮಿಯ ಕನ್ಯಾವಸ್ಥೆಯಲ್ಲಿ ಸ್ವಯಂವರ ಏರ್ಪಡಿಸಿದರೆ ಎಲ್ಲ ದೇವತೆಗಳನ್ನು ಕೂಡ ಧಿಕ್ಕರಿಸಿ, ವೌರೇ ವರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ, ಎಲ್ಲ ದೇವತೆಗಳನ್ನು ಧಿಕ್ಕರಿಸಿ ನಿರಪೇಕ್ಷನಾಗಿರುವಂಥ ಅಜಿತ ನಾಮಕನಾದ ಪರಮಾತ್ಮನನ್ನೇ ಲಕ್ಷ್ಮೀದೇವಿ ವರಿಸಿದಳು ಕನ್ಯಾವಸ್ಥೆಯಲ್ಲಿ. ಆದ್ದರಿಂದ ಲಕ್ಷ್ಮೀದೇವಿಯ ಮನಸ್ಸಿಗೆ ಯಾವ ದೇವತೆಗಳು ಕೂಡ ಕ್ಷೋಭೆ ಮಾಡಲಿಕ್ಕಾಗಲಿಲ್ಲ, ಯಾವ ಅಸುರರು ಕೂಡ ಕ್ಷೋಭೆ ಮಾಡಲಿಕ್ಕಾಗಲಿಲ್ಲ. ಆ ಸ್ವಯಂವರ ಮಂಟಪದಲ್ಲಿ ದೇವತೆಗಳಿದ್ರು, ದಾನವರಿದ್ರು, ಕಲಿಯೂ ಇದ್ದ. ಅಲ್ಲಿ ಯಾರೂ ಕೂಡ ಲಕ್ಷ್ಮಿಯ ಮನಸ್ಸನ್ನು ಕ್ಷೋಭೆಗೊಳಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಈ ಕ್ಷೀರ ಸಮುದ್ರ ಮಥನದಲ್ಲಿ ಲಕ್ಷ್ಮಿಯ ಪ್ರಾದುರ್ಭಾವವನ್ನು ಈ ರೀತಿ ತಗೊಂಡು ಲಕ್ಷ್ಮೀದೇವಿ ಪರಮಾತ್ಮನ ವಿಷಯದಲ್ಲಿ ಎಷ್ಟು ಶುದ್ಧ ಬುದ್ಧಿ ಉಳ್ಳವಳಾಗಿದೆ. ಎಲ್ಲ ದೇವತೆಗಳನ್ನು ಪರೀಕ್ಷೆ ಮಾಡಿ ಪ್ರತಿಯೊಬ್ಬರಲ್ಲಿಯೂ ಕೂಡ ನ್ಯೂನತೆ ಇದೆ, ದೋಷ ಇದೆ ಅಂತ ಆ ಕಳಂಕವನ್ನು ಎತ್ತಿ ಎತ್ತಿ ಹೇಳಿ, ಯಾರ ಹೆಸರು ಹೇಳಿಲ್ಲ ಅಷ್ಟೇನೆ, ಯಾರದ್ದೂ ಹೆಸರು ಹೇಳದೇನೆ ಒಬ್ಬೊಬ್ಬರಲ್ಲಿ ಹೀಗೆ ಒಬ್ಬೊಬ್ಬರಲ್ಲಿ ಹೀಗೆ ಅಂತ ಅವರವರಿಗೆ ಅರ್ಥ ಆಗಿರಬೇಕು ಒಬ್ಬೊಬ್ಬರು ಅಂದ್ರೆ ಯಾರು ಅಂತ. ಅವರಷ್ಟು ಹೆಸರನ್ನು ಉಲ್ಲೇಖ ಮಾಡದೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಅವರವರಿಗೆ ಅರ್ಥ ಆಗುವಂತೆ ದೋಷವನ್ನು ಉತ್ಕೀರ್ತನ ಮಾಡಿ ಆ ಅಜಿತ ನಾಮಕನಾದ ಪರಮಾತ್ಮನನ್ನೇ ಲಕ್ಷ್ಮೀದೇವಿ ವರಿಸಿದ್ಲಲ್ಲ. ಯಾರಾದರೂ ಲಕ್ಷ್ಮಿಯ ಮನಸ್ಸಿಗೆ ಕ್ಷೋಭೆ ಉಂಟು ಮಾಡಲಿಕ್ಕೆ ಆಯ್ತು ಆವಾಗ ಹೀಗೆ ಕೇಳ್ತಾ ಇದ್ದಾರೆ.